ನಾನು ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ದಯಾನಂದಮೂರ್ತಿ. ಇತ್ತೀಚೆಗೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಒಬ್ಬ ಸಾಧು ಸಂತರು, ಸ್ವಾಮೀಜಿಗಳು, ಒಬ್ಬ ಮಠದ ಭಕ್ತರು ಕೂಡ ಅವರು ಒಂದು ಮಠವನ್ನು ಕಟ್ಕೊಂಡಿದ್ದಾರೆ. ಕೆಲವು ಕಿಡಿಗೇಡಿಗಳು ಸಹಿಸಲಾರದೆ ಅವರ ಮಠದೊಳಗೆ ನುಗ್ಗಿ ಅವರನ್ನು ಹಲ್ಲೆಗೊಳಿಸಿದ್ದಾರೆ. ಆದರೂ ಕೂಡ ಸಂತರು ತನ್ನ ಜೀವ ರಕ್ಷಣೆಗೋಸ್ಕರನ ಸ್ಟೇಷನ್ಗೆ ಹೋಗಿದ್ದಾರೆ. ಸ್ಟೇಷನ್ಗೆ ಹೋದರೂ ಸಮೇತ ಆ ಕಿಡಿಗೇಡಿಗಳು ಬೆನ್ನತ್ತಿ ಸ್ಟೇಷನ್ ಒಳಗೂ ಸಮೇತ ಪೊಲೀಸಿನವರ ಎದುರಿಗೆ ಅವರಿಗೆ ಹಲ್ಲೆ ಮಾಡಿ ದೊಡ್ಡ ಒಂದು ಘಟನೆಯನ್ನು ಅವರು ಸಂಭವಿಸುವ ಹಾಗೆ ಮಾಡಿದ್ದಾರೆ. ಹೀಗೆ ಆದರೆ ಸಾಧು ಸಂತರನ್ನೇ ಬಿಡ್ತಾ ಇಲ್ಲಲ್ಲ ಇಂಥ ಹಲ್ಲೆಕೋರರು ಅಂಥವ್ರು. ಮುಂದಿನ ದಿನಗಳಲ್ಲಿ ಡಾಕ್ಟ್ರನ್ನು ಬಿಡಲ್ಲ, ಪೊಲೀಸ್ನವ್ರನ್ನೂ ಬಿಡಲ್ಲ, ರೈತರನ್ನು ಬಿಡಲ್ಲ, ಯಾರಿಗೂ ಬಿಡ್ತಾ ಇಲ್ಲ. ಹಾಗಾಗಿ ಕಾನೂನು ಇವರಿಗೆ ಸೂಕ್ತವಾದ ಒಂದು ಬಂದೋಬಸ್ತ್ ಮಾಡಿ ಅವರಿಗೆ ಘೋರವಾದ ಶಿಕ್ಷೆ ಕೊಡಬೇಕು. ಅವರಿಗೆ ನಿಜವಾಗಲೂ ಕೂಡ ಇಮ್ಮಿಡಿಯೇಟ್ಲಿಗೆ ಅವ್ರು ಎಲ್ಲಿದ್ದಾರೋ ಏನು ಅಂತಕ್ಕಂಥದ್ದು ನೋಡಿ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನೊಬ್ಬ ಪ್ರಗತಿಪರ ರೈತನಿಗೆ ಖಂಡಿಸ್ತಾ ಇದ್ದೀನಿ. ಯಾಕೆ ಅಂತೇಳಿದರೆ ನೋಡಿ, ಇತ್ತೀಚೆಗೆಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ, ಎಲ್ಲವೂ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾವೆ. ಜನಗಳಿಗೆ ಬದುಕುವುದಾದರೆ ಹೆಂಗೆ, ಜನಗಳು ಯಾವ ರೀತಿ ಜೀವನ ಮಾಡಬೇಕು, ಮಕ್ಕಳು ಮರಿ ಯಾವ ರೀತಿ ಓದಬೇಕು, ಮಕ್ಕಳನ್ನ ಕಳಿಸ್ಬೇಕೆ ಬಿಡಬೇಕೆ, ಕೂಲಿ ಕಳಿಸ್ಬೇಕೆ, ಶಾಲೆಗೆ ಕಳಿಸ್ಬೇಕಾ, ಕಾಲೇಜಿಗೆ ಕಳಿಸ್ಬೇಕಾ, ಅಥವಾ ಉದ್ಯೋಗ ಕಳಿಸ್ಬೇಕು ಅಂತಕ್ಕಂಥದ್ದು ಚಿಂತೆಗಾಗಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ವರದಿ ಪ್ರಕಾರವಾಗಿ ಕೇವಲ 13 ವರ್ಷದ ಒಬ್ಬ ಬಾಲಕಿ ಕಂದಮ್ಮನನ್ನು ಕೇವಲ ಕಿಡಿಗೇಡಿಗಳು ಈ ಮೃಗಗಳಂತೆ ವರ್ತಿಸಿ ಕೇವಲ ಒಂದು 30-32 ಜನ ಜಾಸ್ತಿನೇ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಾದ ಮಾಹಿತಿ ಕೂಡ ಕಾಣ್ತಾ ಇಲ್ಲ. ಅಷ್ಟು ಜನ ಸೇರ್ಕೊಂಡು ಆ ಕಂದಮ್ಮನ್ನು 5 ದಿನಗಳವರೆಗೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿದರೆ ಎಂಥ ಮೃಗಗಳಿರಬೇಕು ಅವರಿಗೆ, ಅವ್ರ ಮನಸ್ಥಿತಿ ಹೆಂಗಿರ್ಬೋದು? ಅವ್ರಿಗೇನು ಯಾರಿಗೂ ಅಕ್ಕ ಅಥವಾ ತಂಗಿ, ತಾಯಿ, ಮಕ್ಕಳು ಇರಲಿಲ್ವೇ? ಅವ್ರು ಯಾವ ರೀತಿ ವರ್ತನೆ ಮಾಡಿರ್ತಕ್ಕಂಥದ್ದು. ಆದರೆ ಸರ್ಕಾರ, ಕಾನೂನು ಅವರನ್ನು ಕಂಪ್ಲೀಟು ಅಷ್ಟು ಜನನೂ ಕೂಡ ಬಂಧಿಸಿ ಅವರಿಗೆ ನಡು ಬೀದಿಯಲ್ಲಿ, ಅದೇ ಹೆಣ್ಣು ಮಕ್ಕಳ ಹತ್ರ ನಡು ಬೀದಿಯಲ್ಲಿ ನಿಲ್ಲಿಸಿ ಕಲ್ಲಲ್ಲಿ ಹೊಡೆದು ಅವರನ್ನು ಸಾಯಿಸಬೇಕು. ಅಂಥ ಘೋರವಾದ ಶಿಕ್ಷೆ ಕೊಡಬೇಕು. ಅವರಿಗೆ 1 ದಿನ ಅಲ್ಲ, 2 ದಿನ ಅಲ್ಲ, 1 ವಾರಗಟ್ಟಲೆ ಹೆಂಗೆ 5 ದಿನ ಅವರನ್ನು ಅತ್ಯಾಚಾರ ಮಾಡಿದಾರ ಹಂಗೆ 5 ದಿನ ಅವರ ಜೀವ ಹೋಗೋವರೆಗೂ ಕಲ್ಲಲ್ಲೇ ಹೊಡೆದು ಸಾಯಿಸಬೇಕು. ಅಂಥವನ್ನು ಘೋರ ಶಿಕ್ಷೆಗಳು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಯಾವ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ತೈತೆ, ಜನ ಹೆಚ್ಚುಕೊಂತಾರೆ. ಇನ್ನೂ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಅಪರಾಧಿಗಳು ಎಚ್ಚೆತ್ಕೊಂಡು ಒಳ್ಳೆ ಜೀವನ ನಡೆಸ್ಕೊಳ್ಳೋಕ್ಕೋಸ್ಕರ ಒಂದು ದಾರಿ ಆಗುತ್ತೆ. ಹಾಗಾಗಿ ಇಂಥ ಶಿಕ್ಷೆನ ಕೊಡಬೇಕು ಅಂತೇಳಿ ನಾನು ಖಂಡಿಸಿ ಆಗ್ರಹ ಮಾಡ್ತೇನೆ.